ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಇಡಾಮಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ವತಿಯಿಂದ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ನಿನ್ನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ಇಡಾಮಪುರ ಗ್ರಾಮದ ಛಲವಾದಿ ಕಾಲೋನಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಸೇರಿಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಬಳಿಕ ವಾದ್ಯ ಮೇಳ ನಾದಗಳ ಮೂಲಕ ಜಯಂತಿಯನ್ನು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರಾದ ಸಿ ಅಶ್ವಥ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಬರವಣಿಗೆ, ಸಾಧನೆ, ಸಂವಿಧಾನ ದೇಶಕ್ಕೆ ನೀಡಿದ ಅಪಾರವಾದ ಕೊಡುಗೆಗಳನ್ನು ನೆನೆಯುತ್ತಾ ಶಿಕ್ಷಣ, ಸಂಘಟನೆ, ಹೋರಾಟದಿಂದ ನಮ್ಮ ಬದಲಾವಣೆ ಎಂಬುದನ್ನು ಅರಿಯಬೇಕಾಗಿದೆ. ಸಮಾನತೆ ನಮ್ಮ ಹಕ್ಕು, ಸ್ವಾಭಿಮಾನವೇ ನಮ್ಮ ಗುರುತು. ಭೀಮ ಅನ್ನೋ ಬೆಳಕು ಹುಟ್ಟಿದ ಈ ದಿನ ನಮಗೆ ದಾರಿಯನ್ನು ತೋರಿಸಿರುವ ದಿನ ಎಂದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಮಹಿಳಾ ಸಂಘದ ಅಧ್ಯಕ್ಷರಾದ ಸುಮಿತ್ರಮ್ಮ, ಉಪಾಧ್ಯಕ್ಷರಾದ ರೇಖಮ್ಮ, ಖಜಾಂಚಿ ಲಕ್ಷ್ಮಿ, ಸದಸ್ಯರುಗಳಾದ ಗಂಗಮ್ಮ, ತಿಪ್ಪಕ್ಕ, ಮಂಜುಳಾ, ನಾಗಮ್ಮ, ಆರ್ ಜ್ಯೋತೆಮ್ಮ, ಶಕುಂತಲ, ಚಂದ್ರಮ್ಮ ಹಾಗೂ ಅಂಬೇಡ್ಕರ್ ಯುವಕರ ಸಂಘದ ರಾಮಪ್ಪ, ಸಿಕೆ ಅಂಜಿನಪ್ಪ, ರಾಮಾಂಜನಿ, ಪಾಂಡುರಂಗ, ಸೀನಪ್ಪ, ಹನುಮಂತ, ಆನಂದ, ಸುಶೀಲ, ಶ್ರೀಧರ, ವೀರೇಶ, ದಿನೇಶ, ತಿಮ್ಮಶೆಟ್ಟಿ, ಲೋಕೇಶ, ವೀರೇಶ, ಎ ಅಚ್ಚಯ್ಯ, ಕಿರಣ, ಅಜ್ಜಯ್ಯ, ನಾಗರಾಜ, ಕರಿಬಸಪ್ಪ, ಮಹೇಶ ಹಾಗೂ ಸಮುದಾಯದ ಹಿರಿಯರಾದ ಸಿ ಗಂಗಾಧರಪ್ಪ, ಮೂರ್ತಪ್ಪ, ತಿಪ್ಪೇರುದ್ರಪ್ಪ, ರಂಗಪ್ಪ, ಚಂದ್ರಪ್ಪ, ರಾಜಪ್ಪ, ಸಿಕೆ ನಾಗರಾಜ, ಲಕ್ಕಪ್ಪರ್, ಅಂಚಿನಪ್ಪ, ಓಬಣ್ಣ, ಪ್ರಕಾಶ್, ಬಿ ನಾಗೇಂದ್ರಪ್ಪ, ಈಶ್ವರ್, ವೆಂಕಟೇಶ್, ಮಾಂತಪ್ಪ, ವಿರೂಪಾಕ್ಷ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಎನ್ ಮಹಲಿಂಗಪ್ಪ ಸ್ವಾಗತಿಸಿ ಬಿಇ ಮಂಜುನಾಥ್ ಕಾರ್ಯಕ್ರಮ ನಿರೂಪಿಸಿದರು. ಸಿಕೆ ಅಂಚಿನಪ್ಪ, ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.